ಕೊಡಗು ಜಿಲ್ಲೆಯಲ್ಲಿ ಈಗ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ನ ಫೀವರ್ ಅಬ್ಬರಿಸುತ್ತಿದೆ. ಸಾಮಾನ್ಯವಾಗಿ ಸಿನಿಮಾ, ರಾಜಕೀಯ ನಾಯಕರಿಗೆ ಮಾತ್ರ ಕಾಣುವ ಬೃಹತ್ ಕಟೌಟ್ಗಳು ಈ ಬಾರಿ ಫುಟ್ಬಾಲ್ ಆಟಕ್ಕೆ ಸಮರ್ಪಿತವಾಗಿರುವುದು ವಿಶೇಷವಾಗಿದೆ. ಎಲ್ಲಿಯ ಕೊಡಗು, ಎಲ್ಲಿಯ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್. ಆದರೆ ಈ ಬಾರಿ ಕೊಡಗಿನಲ್ಲಿ ಫುಟ್ಬಾಲ್ ಕ್ರೇಜ್ ಮಾತ್ರ ಸಂಪೂರ್ಣ ವಿಭಿನ್ನವಾಗಿದೆ. ಇಡೀ ಊರಿಗೆ ಊರು ಫುಟ್ಬಾಲ್ ಕಟೌಟ್ಗಳ ಗಮನ ಸೆಳೆಯುತ್ತಿವೆ. ಶುಂಠಿಕೊಪ್ಪದ ಗದ್ದೆಹಳ್ಳದಲ್ಲಿ ಫುಟ್ಬಾಲ್ ಪ್ರೇಮಿಗಳೇ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ಊರಿನಾದ್ಯಂತ ಆಟಗಾರರು ಮತ್ತು ತಂಡಗಳ ಬೃಹತ್ ಕಟೌಟ್ಗಳನ್ನು ಹಾಕಲಾಗಿದೆ. 40 ಅಡಿ ಎತ್ತರದ ಫುಟ್ಬಾಲ್ ಆಟಗಾರರ ಬೃಹತ್ ಕಟೌಟ್ಗಳು ಸ್ಥಳೀಯರ ಗಮನ ಸೆಳೆಯುತ್ತಿವೆ. ಪೋರ್ಚುಗಲ್, ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಗೂ ಅರ್ಜೆಂಟೀನಾ ತಂಡಗಳ ಕಟೌಟ್ಗಳು ಇಲ್ಲಿ ವಿಶೇಷ ಆಕರ್ಷಣೆಯಾಗಿವೆ. ಭಾರತ ಫಿಫಾಗೆ ಆಡಿದರೆ ನಾವು 400 ಅಡಿ ಕಟೌಟ್ ಹಾಕ್ತೀವಿ ಎಂದು ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ಸ್ಟಾರ್, ಚಿತ್ರ ಬಿಡುಗಡೆ ಅಥವಾ ರಾಜಕೀಯ ನಾಯಕರಿಗೆ ಮಾತ್ರ ಕಾಣುವ ಇಂತಹ ಕಟೌಟ್ಗಳು ಇಲ್ಲಿ ಫುಟ್ಬಾಲ್ಗೆ ಹಾಕಿರುವುದು ವಿಶೇಷ ಕ್ರೀಡಾ ಪ್ರೇಮವನ್ನು ತೋರಿಸುತ್ತದೆ. ಕೊಡಗಿನ ಗದ್ದೆಹಳ್ಳದಲ್ಲಿ ಫುಟ್ಬಾಲ್ ಪ್ರೇಮ ಹೊಸ ಮಟ್ಟ ತಲುಪಿದ್ದು, ಈ ಕ್ರೀಡಾ ಉತ್ಸಾಹ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡದಾಗಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಆಮಿಟಿ ಯುನೈಟೆಡ್ FC ಗದ್ದೆಹಳ್ಳ ಶುಂಠಿಕೊಪ್ಪ ಇದರ ವತಿಯಿಂದ ನಾವು 2ನೇ ಸರಿ ಕಟೌಟ್ಗಳು ಹಾಕಿದ್ದೀವಿ. ಅದು ಸರಿ ಅರ್ಜೆಂಟೈನಾ ಮೆಸ್ಸಿದು ಮತ್ತು CR7 ಪೋರ್ಚುಗಲ್. ನಾವು ರೊನಾಲ್ಡೋ ಅಭಿಮಾನಿಗಳು. ಈ ಸಲ 40 ಅಡಿ ಕಟೌಟ್ ಹಾಕಿದ್ದೀವಿ. ನಮ್ಮ ಶುಂಠಿಕೊಪ್ಪದಲ್ಲಿ ಅಂತ ಹೇಳಿದ್ರೆ, ಶುಂಠಿಕೊಪ್ಪವನ್ನು ಕೊಡಗಿನ ಕೋಲ್ಕತ್ತಾದಿಂದ ಹೆಸರುವಾಸಿಯಾಗಿತ್ತು ನಮ್ಮ ಊರು ಶುಂಠಿಕೊಪ್ಪ. ಅದರ ಪಕ್ಕದಲ್ಲಿರೋ ಒಂದು ಸಣ್ಣ ಊರು ಗದ್ದೆಹಳ್ಳ. ಗದ್ದೆಹಳ್ಳಕ್ಕೆ ಬಂದು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಎಂಬ ಒಂದು ಬಿರುದು ಸಿಕ್ಕಿದೆ. ನಾವು ಆಮಿಟಿ ಯುನೈಟೆಡ್ FC ಗದ್ದೆಹಳ್ಳ ಇವರು ಸಂಘ ಸಂಸ್ಥೆಯು ಸುಮಾರು 10 ವರ್ಷದಿಂದ ಫುಟ್ಬಾಲ್ ಟೂರ್ನಿಮೆಂಟನ್ನು ಒಂದು ನಾಡಹಬ್ಬ ರೀತಿಯಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬರು ಫುಟ್ಬಾಲ್ ಅಭಿಮಾನಿಗಳೇ ಇರೋದು. ನಮ್ಮ ಎಲ್ಲ ಕೂಲಿ ಕಾರ್ಮಿಕರು, ಬಡವರ ಮಕ್ಕಳು. ಇನ್ನೊಂದು ಏನು ಅಂತಂದರೆ, ನಮಗೆ ಈ ಫುಟ್ಬಾಲ್ ಇದೊಂದು ನಮಗೆ ಒಂದು ಹಬ್ಬ ರೀತಿ, ನಾಡಹಬ್ಬ ರೀತಿ ನಾವು ಆಚರಿಸ್ಕೊಂಡು ನಾವು ಇದನ್ನು ಪ್ರೋತ್ಸಾಹಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಏನು ಅಂತ ಹೇಳಿದ್ರೆ, ಇವಾಗ ನೀವು ಈ ಕಟೌಟ್ಗಳು, ಈ ಪೋಸ್ಟರ್ಗಳು ನೋಡಿದಾಗಲೂ ಗೊತ್ತಾಗುತ್ತೆ ಯಾವ ರೀತಿ ಇದು ನಾವು ಕೆಲಸ ಮಾಡಿದ್ದೀವಿ. ಇದು ನಾವು ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಮಾಡ್ತಾಯಿಲ್ಲ. ನಮ್ಮ ಹುಡುಗರು ನಾವೆಲ್ಲ ಸೇರಿಬಿಟ್ಟು ಒಂದು ಕಟೌಟನ್ನು ನಾವೇ ಸ್ವಂತ ಕೆಲಸ ಮಾಡಿಕೊಂಡು ಇದನ್ನು ನಿಲ್ಲಿಸಿದ್ದೀವಿ. ಮತ್ತು ಏನಂತಂದರೆ ಸರ್, ನಾವು ಇಲ್ಲಿ ಸುಮಾರು ಫುಟ್ಬಾಲ್ ಪ್ರೇಮಿಗಳು ಮತ್ತು ಅತಿ ಹೆಚ್ಚು ಕ್ರೀಡಾಪಟುಗಳು, ಫುಟ್ಬಾಲ್ ಪ್ರೇಮಿಗಳು ಇರುವಂಥ ಊರು ಇದು. ಇಲ್ಲಿ ನಾವು ಟೂರ್ನಿಮೆಂಟಿನಿಂದ ಬರುವ ಹಣವನ್ನು ನಾವು ಚಾರಿಟಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಆಮಿಟಿ ಯುನೈಟೆಡ್ FC ಅಂತ ಹೇಳುವ ಒಂದು ಸಂಸ್ಥೆಯು ನಾವು ಕೈ ಜೋಡಿಸ್ಕೊಂಡೇ ಬಂದಿದ್ದೀವಿ. ನಮ್ಮ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಗದ್ದೆಹಳ್ಳದು 2 ಬಾರಿ ನಾವು ಶಾಲಾ ವಾರ್ಷಿಕೋತ್ಸವವನ್ನು ನಾವು ಮಾಡಿದ್ದೀವಿ. ನಮ್ಮ ಆಮಿಟಿ ಕ್ಲಬ್ ಅವರು ಕ್ಲಬ್ಬಿಂದ ಬಂದ ನಾವು ಪಂದ್ಯಕೂಟ ನಡೆಸಿ ನಮಗೆ ಬಾಕಿ ಬಂದ ಹಣದಿಂದ ನಾವು ಮಾಡ್ಕೊಬಂದಿದ್ದೀವಿ. ಮತ್ತು ಪ್ರತಿಯೊಂದು ಈಗ ನೋಡ್ಬೋದು, ನಮ್ಮ ಸ್ನೇಹಿತರಾದಂಥ ಪಲ್ಲು ಅಂತ ಹೇಳಿದ್ರೆ ಎಲ್ಲರಿಗೂ ಕೊಡಗಿನ ಅವರಿಗೆ ಒಂದು ಅಪಘಾತವಾದ ಸಮಯದಲ್ಲಿ ನಮ್ಮ ತಂಡದ ನಾವು ರನ್ನರ್ಸ್ ದ್ವಿತೀಯ ಬಹುಮಾನ ಪಡೆದಂಥ ಹಣವನ್ನು ನಾವು ಪಲ್ಲು ಅವರಿಗೆ ನೀಡಿದ್ದೆವು. ಇದೊಂದು ಅಡ್ವರ್ಟೈಸ್ಮೆಂಟ್ಗೆ ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ, ನಾವು ಮಾಡೋ ಕೆಲಸವನ್ನು ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸಬೇಕು. ಸಮಾಜದಲ್ಲಿ ನಾವು ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ, ಒಂದು ಬಿಸ್ನೆಸ್ ಥರ ಮಾಡ್ತಾಯಿಲ್ಲ, ನಾವು ಒಂದು ಕ್ರೀಡಾ ಸ್ಪಿರಿಟಿಂದ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಮಾತುಗಳನ್ನ ಮಾಡ್ತಾಯಿದ್ದೀವಿ. ಮತ್ತು ಏನಂತ ಹೇಳಿದ್ರೆ, ನಮಗೆ ಇಲ್ಲಿ ಮೇಯ್ನ್ ಫುಟ್ಬಾಲ್ ಸರ್. ಫುಟ್ಬಾಲ್ ಅಂತ ಹೇಳಿದ್ರೆ ನಮಗೆ ಈಗ ಅಷ್ಟೊಂದು ಪ್ರೀತಿ. ಅದರಲ್ಲೂ ನಮಗೆ ಒಂದು ಇದರ ಮಧ್ಯೆ ನಮಗೆ ಒಂದು ಬೇಸರ ಸಂಗತಿ ಏನಂತ ಹೇಳಿದ್ರೆ, ಭಾರತ ತಂಡ ಇದರಲ್ಲಿ ನಾವು ಭಾಗವಹಿಸ್ತಿಲ್ಲ. ಅದು ನಮಗೆ ನೋವು ಇದೆ. ಯಾಕಂದರೆ ನಾವು ಈಗ ಪೋರ್ಚುಗಲ್ದು CR7 ಆಗ್ತಾ ಇದ್ದೀವಿ. ಅದೇ ನಮ್ಮ ಭಾರತ ತಂಡ ಇದರಲ್ಲಿ ಇದ್ದಿದ್ರೆ ಈ 40 ಅಡಿ ಕಟೌಟ್ರಲ್ಲ ಸರ್, ಈಗ 400 ಅಡಿ ಕಟೌಟ್ರು ನಾವು ಹಾಕ್ತಿದ್ದೋ. ನಮಗೆ ಅದೊಂದು ತುಂಬ ಬೇಸರ ಇದೆ. ಅದರಿಂದ ನೋಡುವ, ಇನ್ನೂ ಟೈಮ್ ಇದೆ. ಇನ್ನೊಂದು ಸಲ ನಮ್ಮ ಭಾರತ ತಂಡ ಇಲ್ಲಿ ಅದಕ್ಕೆ ಪ್ರತಿನಿಧಿಸುವ ಒಂದು ಅವಕಾಶ ಸಿಕ್ಕಿದರೆ, ಅದರಲ್ಲಿ ಕ್ವಾಲಿಫೈ ಆದಂಥ ದಿನದಲ್ಲಿ ನಮ್ಮ ಇದೇ ಊರಿನಲ್ಲಿ ನಾವು 400 ಅಡಿ ಕಟೌಟ್ರನ್ನು ನಮ್ಮ ಭಾರತ ತಂಡದ ನಾವು ಪ್ರತಿಯೊಂದು ಪ್ಲೇಯರ್ದು 16 ಪ್ಲೇಯರ್ಸ್ ಇರ್ತೀವಿ. 14 ಪ್ಲೇಯರ್ಸ್ದು 400 ಅಡಿ ಕಟೌಟ್ರನ್ನು ನಾವು ಇದೇ ಊರಲ್ಲಿ ನಾವು ಹಾಕ್ತೀವಿ ಅಂತೇಳಿ ಒಂದು ಉದ್ದೇಶದಲ್ಲಿದ್ದೀವಿ. ನೋಡುವ.